ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ರಿಕ್ವೆಸ್ಟ್ ಮಾತಾಡ್ತಾ ಇರೋದು ಕೇಳ ಲೈಫ್ ಚಾನಲ್ಗೆ ಸ್ವಾಗತ. ಇವತ್ತು ಬಾಳೆಕಾಯಿ ಹೂವು ಇದೆ ನೋಡಿ, ಹೂವಿನಿಂದ ಮಾಡೋಂಥ ಪಲ್ಯ ಬಗ್ಗೆ ತೋರಿಸ್ತಾ ಇದ್ದೀನಿ. ತುಂಬ ಟೇಸ್ಟಿಯಾಗಿ ತುಂಬ ರುಚಿಯಾಗಿರುತ್ತೆ. ಹೇಗೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಇದನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡಬೇಕು. ನಿಮಗೆ ಬರೋ ರೀತಿಲಿ ನೀವು ಕಟ್ ಮಾಡಿ. ನಾವು ಅಂದರೆ ಕೇಳ ಸ್ಟೈಲ್ ಸಣ್ಣದಾಗಿ ಹಿಂಗೆ ಕಟ್ ಮಾಡಿ ಇದು ಮಾಡ್ತಾರೆ. ಆ ರೀತಿ ನಾನು ಕಟ್ ಮಾಡ್ಕೊಬತ್ತೀನಿ. ಬನ್ನಿ ನಾನು ವೀಡಿಯೋ ಕಡೆ ಹೋಗೋಣ. ನೋಡಿ, ಈ ರೀತಿ ಇದನ್ನು ಕಟ್ ಮಾಡ್ಕೊಬಿಟ್ಟು ಕೇರಳ ಸ್ಟೈಲಲ್ಲಿ ಈ ರೀತಿ ಅದು ಕಟ್ ಮಾಡೋದು. ನಿಮಗೆ ಯಾವ ರೀತಿ ಬೇಕಾದರೂ ನೀವು ಕಟ್ ಮಾಡ್ಕೊಬೋದು. ನಿಮಗೆ ಈಸಿ ಯಾವುದು ಅನ್ಸುತ್ತೋ ಅದರಲ್ಲಿ ನೀವು ಮಾಡ್ಕೊಳ್ಳಿ. ಈ ರೀತಿ ಸಣ್ಣದಾಗಿ ಕಟ್ ಮಾಡ್ಕೋಬೇಕು. ಈ ರೀತಿ ನಾನು ಕಟ್ ಮಾಡ್ಕೊಬರ್ತೀನಿ. ನೋಡಿ, ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ. ಇದನ್ನು ಸರಿ ನೀರಲ್ಲಿ ವಾಶ್ ಮಾಡ್ಕೋಬೇಕು. ವಾಶ್ ಮಾಡ್ಕೊಳ್ಳೋಣ ಬನ್ನಿ. ಈ ರೀತಿ ವಾಶ್ ಮಾಡ್ಕೊಂಡಿದ್ದೀನಿ. ಇದನ್ನು ನೀರಲ್ಲಿ ನಾವು ಸೋಸ್ಕೊಳ್ಳೋಣ. ತೊಳೆದು ಇಟ್ಕೊಂಡಿದ್ನಲ್ಲ ಬಾಳೆಕಾಯಿ ಹೂದು, ಅದಕ್ಕೆಲ್ಲ ನಾನು ಸೋಸ್ಕೊಂಡು ಇವಾಗ ಹಾಕೋತಾ ಇದ್ದೀನಿ. ಹೂವನ್ನ ಯಾಕೆ ವಾಶ್ ಮಾಡ್ಕೊಳ್ತೀವಿ ಅಂದರೆ, ನಾವು ಈಗ ಕಟ್ ಮಾಡಿದಾಗ ತಕ್ಷಣ ಇದು ಕಪ್ಪಗಾಗ್ಬಿಡುತ್ತೆ. ಅದಕ್ಕೋಸ್ಕರ ನಾನು ವಾಶ್ ಮಾಡ್ಕೊಂಡಿರೋದು. ಇದಕ್ಕೆ ಬಂದು ಮೊಳಕೆ ಕಟ್ಟಿರೋ ಅಲಸಂದಿ ಕಾಳನ್ನು ಹಾಕೋತಾ ಇದ್ದೀನಿ. ಇದನ್ನು ಸ್ವಲ್ಪ ನೀರು ಹಾಕಿ ಬೇಯಿಸ್ಕೋಬೇಕು. ಬೇಯಿಸ್ಕೊಳ್ಳೋಣ ಬನ್ನಿ. ಇದಕ್ಕೆ ಅರ್ಧ ಬಟ್ಲಷ್ಟು ನೀರನ್ನ ನಾನು ಹಾಕೋತಾ ಇದ್ದೀನಿ. ಜಾಸ್ತಿ ನೀರೇನು ಬೇಡ, ತುಂಬ ನೀರು ಆಗೋದ್ರೆ ತುಂಬ ಬೇಯೋದು ಬೇಡ. ಮೀಡಿಯಮಾಗಿ ನಾವು ಬೇಯಿಸ್ಕೊಂಡು ಮಾಡ್ಕೊಳ್ಳೋಣ. ಇದನ್ನು ಜಾಸ್ತಿ ಬೇಯಕ್ಕೆ ಇಟ್ಕೊಂಡಿದ್ದೀನಿ. ಅಲಸಂದಿ ಕಾಳನ್ನು ಮತ್ತು ಬಾಳೆಕಾಯಿ ಹೂವನ್ನು ಎರಡನ್ನೂ ಮಿಕ್ಸ್ ಮಾಡಿಕೊಂಡು ಬೇಯಕ್ಕೆ ಇಟ್ಟಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಿದ್ದೀನಿ. ಉಪ್ಪು ಯಾವಾಗಲೂ ಸ್ವಲ್ಪ ಫಸ್ಟು ಕಮ್ಮಿ ಹಾಕೋಬೇಕು. ಇಲ್ಲಾಂದರೆ ಬೇಕಾದ್ರೆ ಎಷ್ಟು ಹಾಕೋಬೋದು. ಜಾಸ್ತಿ ಆಗೋದ್ರೆ ನಾವು ಮತ್ತೆ ಹಾಕೋಕ್ಕಾಗಲ್ಲ. ಇವಾಗ ಇದು ಬೇಯಲಿ ಬನ್ನಿ. ಉಪ್ಪು ಹಾಕಿದ್ನಲ್ಲ ಅದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಯಾಕಂದರೆ ಎಲ್ಲದಕ್ಕೂ ಉಪ್ಪು ಹಿಡಿಬೇಕಲ್ವ. ಇದಕ್ಕೆ ಒಂದು ಮಸಾಲೆ ಇದೆ. ಮಸಾಲೆ ಏನು ಅಂತ ನೋಡೋಣ ಬನ್ನಿ. ಇದಕ್ಕೆ ಬಂದು ಅರ್ಧ ಬಟ್ಲಷ್ಟು ಕಾಯಿ ತುರಿ ತಗೋತಾ ಇದ್ದೀನಿ. ಕರಿಬೇವು ಸ್ವಲ್ಪ ತಗೊತಾ ಇದ್ದೀನಿ. ಕರಿಬೇವು ಸೊಪ್ಪನ್ನ ಖಾರ ನಿಮಗೆ ಎಷ್ಟು ಬೇಕೋ ಅಷ್ಟು ತೊಗೋಬೋದು. ನಾನು 2 ಹಸಿಮೆಣಸಿನಕಾಯಿ ತೊಗೋತಾ ಇದ್ದೀನಿ. ಮತ್ತು ಸಣ್ಣ ಈರುಳ್ಳಿ ಒಂದು 2-4 ತೊಗೊಂಡಿದ್ದೀನಿ. ಕೆಸಲು ಬೆಳ್ಳುಳ್ಳಿ ಹಾಕೋತಾ ಇದ್ದೀನಿ. ಬೆಳ್ಳುಳ್ಳಿ ನಾನು ಸಿಪ್ಪೆ ಬಿಡಿಸಿ ಹಾಕೋದಿಲ್ಲ. ಇಲ್ಲಿ ಯಾರು ಜಾಸ್ತಿ ಸಿಪ್ಪೆನ ಬಿಡಿಸಿ ಹಾಕೋಲ್ಲ. ಹೇಗೆ ಹಾಕೋದು, ಜಾಸ್ತಿ ಅದರಲ್ಲಿ ಮೆಡಿಸನ್ ಗುಣ ಇದೆ ಅಂದ್ಬಿಟ್ಟು ಸಿಪ್ಪೆ ಬಿಡಿಸಿ ಹಾಕೋಲ್ಲ. 4 ಕೆಸಲು ಹಾಕ್ಕೊಂಡಿದ್ದೀನಿ. 1 ಟೀ ಸ್ಪೂನ್ ಅಷ್ಟು ಅರಿಶಿನ. ಹೀಗೆ ಬಂದು ಅರ್ಧ ಟೀ ಸ್ಪೂನ್ ಅಷ್ಟು. ಇವಾಗ ಇದಿಷ್ಟನ್ನು ಮಿಕ್ಸಿಲಿ ಗ್ರೈಂಡ್ ಮಾಡ್ಕೊಬರೋಣ. ನೀರು ಹಾಕ್ಬಾರ್ದು. ನೀರು ಹಾಕ್ತಾರೆ ಗ್ರೈಂಡ್ ಮಾಡಬೇಕು. ಈ ರೀತಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ನೀರೇನು ಹಾಕೋಂಗಿಲ್ಲ. ಸುಮ್ಮನೆ ಹಂಗೆ ತರತರಿಯಾಗಿ ನಾವು ರುಬ್ಕೊಬರ್ಬೇಕು. ಇವಾಗ ಇದನ್ನು ನಾವು ಬೇಯದೊಳಗೆ ಹಾಕೋಣ. ಈ ರೀತಿ ರುಬ್ಕೊಂಡಿದ್ದೀನಿ ನೋಡಿ. ನೀರು ಹಾಕ್ತೀರಾ ತರತರಿಯಾಗಿ ರುಬ್ಕೋಬೇಕು. ಈ ರೀತಿ ರುಬ್ಕೊಂಡಿದ್ದೀನಿ. ಇವಾಗ ಇದನ್ನು ನಾವು ಅದರೊಳಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಇವೆಲ್ಲ ಇದನ್ನೊಳಗೆ ಹಾಕೋತಾ ಇದ್ದೀನಿ. ಇದಕ್ಕೆ ಜಾರಿಗೆ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ. ಜಾಸ್ತಿ ನೀರು ಹಾಕ್ಕೊಂಡಿಲ್ಲ, ಸ್ವಲ್ಪ. ಯಾಕಂದ್ರೆ ಆಲ್ರೆಡಿ ನಾವು ಮೊದಲೇ ಸ್ವಲ್ಪ ಹಾಕ್ಕೊಂಡಿದ್ದೀವಲ್ವ, ಅದಕ್ಕೆ ಸ್ವಲ್ಪ ಹಾಕೋತಾ ಇದ್ದೀನಿ. ಇದನ್ನು ಇವಾಗ ಮಿಕ್ಸ್ ಮಾಡೋಣ. ನಾವೊಂದು ಒಗ್ಗರಣೆ ಹಾಕೋಣ. ಮೊದಲಿಗೆ ಎಣ್ಣೆ ಕಾಯಿಗೆ ಇಟ್ಕೊಂಡಿದ್ದೀನಿ. ಸಾಸಿವೆ ಹಾಕೋತಾ ಇದ್ದೀನಿ. ಕರಿಬೇವು ಸೊಪ್ಪು, ಸಣ್ಣ ಈರುಳ್ಳಿ ಎಲ್ಲನೂ ಒಗ್ಗರಣೆ ಕೊಟ್ಕೊತೀವಿ. ಕರಿಬೇವು ಸೊಪ್ಪು ಒಳ್ಳೆ ಸುವಾಸನೆ ಇದೆ ಗೊತ್ತಾ. ಒಣಮೆಣ್ಸಿನ್ಕಾಯಿ ಹಾಕೋತಾ ಇದ್ದೀನಿ. ಈರುಳ್ಳಿ ಕಟ್ ಮಾಡಾಕೊಂಡಿದ್ದನ್ನು ಹಾಕೋತಾ ಇದ್ದೀನಿ. ಇವಾಗೆಲ್ಲನೂ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ.
ಇದೆಲ್ಲ ಬಾಡಿದೆ, ಇದನ್ನು ನಾವು ಪಲ್ಯಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ. ಇದೆಲ್ಲ ಬಾಡಿದೆ, ಇದನ್ನು ನಾವು ಪಲ್ಯಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಪಲ್ಯದೊಳಗೆ ನಾನು ಇದನ್ನೆಲ್ಲ ಹಾಕೋತಾ ಇದ್ದೀನಿ. ಪಲ್ಯಗಳಿಗೆ ನಾವು ಎಷ್ಟು ಒಗ್ಗರಣೆ ಕೊಡ್ತೀವೋ ಅಷ್ಟು ರುಚಿ ಚೆನ್ನಾಗಿರುತ್ತೆ. ಆ ರುಚಿಯಿಂದಲೇ ನಮಗೊಂದು ತುತ್ತು ಅನ್ನ ಸ್ವಲ್ಪ ಜಾಸ್ತಿ ತಿನ್ನಬೇಕು ಅಂತ ಅನಿಸುತ್ತೆ. ಕೇರಳದಲ್ಲಿ ಜಾಸ್ತಿ ಕರಿವೆ ಸೊಪ್ಪು ಯೂಸ್ ಮಾಡ್ತಾರೆ. ನೀವು ಕರಿವೆ ಸೊಪ್ಪು ಯೂಸ್ ಮಾಡಿ. ಯಾವುದಾದ್ರು ಅಡುಗೆ ಮಾಡಿದ್ರು ಪ್ರತಿಯೊಂದು ಅಡುಗೆಗೂ ಕರಿವೆ ಸೊಪ್ಪು ಡೈರೆಕ್ಟಾಗಿ ಹಾಕುವಾಗ ಬಿಸಾಡ್ತೀವಿ ನಾವು. ಈ ಥರ ಪಲ್ಯಗಳಿಗೆ ಈ ಥರ ಮಿಕ್ಸಿಲೇ ನಾವು ಮಾಡ್ಕೊಂಡು ತಿನ್ನೋದ್ರಿಂದ ಅದು ನಾವು ತಿನ್ನೋದು ನಮಗೆ ಗೊತ್ತಾಗಲ್ಲ, ನಮ್ಮ ದೇಹಕ್ಕೂ ಅದು ಸೇರುತ್ತೆ. ಕರಿವೆ ಸೊಪ್ಪು ತಿನ್ನೋದ್ರಿಂದ ಕಣ್ಣಿಗೂ ತುಂಬ ಒಳ್ಳೆಯದು, ಕೂದಲಿಗೂ ಒಳ್ಳೆಯದು. ಈ ಪಲ್ಯ ನೋಡಿ ನಾವು ಮಾಡುವಾಗ ಅದೇಳದ್ನಲ್ಲ, ನೀರು ಒಂಚೂರು ಬಿಡ್ದಂಗೆ ಎಲ್ಲ ನೀಟಾಗಿ ಸುಂಡೋಗ್ಬೇಕು. ಸುಂಡೋದ್ರೇ ಪಲ್ಯ ಜಾಸ್ತಿ ಟೈಮ್ ಇರುತ್ತೆ. ಇಲ್ಲಾಂದರೆ ಏನಂದರೆ ಬೇಗ ಒಂಥರ ಸ್ಮೆಲ್ ಬಂದ್ಬಿಡುತ್ತೆ. ನೋಡೋರಲ್ಲ ಫ್ರೆಂಡ್ಸ್, ತುಂಬ ಚೆನ್ನಾಗಾಗಿದೆ ಗೊತ್ತಾ. ನಮ್ಮ ಮಾವರು ಕೊಟ್ಟಿದ್ದೆ, ತುಂಬ ಇಷ್ಟ ಆಯಿತು ಅಂತ ಹೇಳಿದ್ರು. ಅವ್ರ ಮನೇಲಿ ಮಾಡಿದಾಗ ಯಾವಾಗಲೂ ಕಹಿ ಬರುತ್ತೆ ಅಂತ ಹೇಳಿದ್ರು. ನಾನು ಒಂದು ವ್ಯತ್ಯಾಸ ಏನು ಮಾಡಿದ್ದೀನಿ ಅಂದರೆ, ಒಂದು ಮೊಳಕೆ ಕಾಳು ಹಾಕಿದ್ದೀನಿ ಇದರೊಳಗಡೆ, ಇನ್ನೊಂದು ಬಂದು ಒಗ್ಗರಣೆ, ಸಣ್ಣ ಈರುಳ್ಳಿ ಮತ್ತು ಸಾಧಾರಣ ಈರುಳ್ಳಿ. ಸಣ್ಣ ಈರುಳ್ಳಿ ಇಲ್ಲಾಂದ್ರೂ ಪರವಾಗಿಲ್ಲ, ಸಾಧಾರಣ ಈರುಳ್ಳಿನ ಹಾಕಿ ನಾವು ಒಗ್ಗರಣೆ ಕೊಟ್ಟಿದ್ದೀನಿ. ಏನು ವ್ಯತ್ಯಾಸ ಆಗಿದೆ ಅಂತ ನನಗೂ ಗೊತ್ತಿಲ್ಲ. ಅವ್ರಂತಾರೆ ಅವ್ರ ಮನೆಯಲ್ಲಿ ಮಾಡಿದಾಗೆಲ್ಲ ಕಹಿ ಬರುತ್ತೆ ಅಂತ. ಇದ್ರಲ್ಲಿ ಕಹಿ ಬರುತ್ತೆ ಅನ್ನೋ ನನಗಂತೂ ಗೊತ್ತಿಲ್ಲ. ಒಟ್ಟಿನಲ್ಲಿ ನಾನು ಮಾಡಿದಾಗಂತೂ ಕಹಿ ಬಂದಿಲ್ಲ. ತುಂಬ ರುಚಿಯಾಗಿ ತುಂಬ ಟೇಸ್ಟಿಯಾಗಿದೆ. ನನಗಂತೂ ತುಂಬ ಇಷ್ಟ ಆಯಿತು. ನೀವು ಒಂದ್ಸರಿ ಈ ಥರ ಟೈಮ್ ಮಾಡಿ ನೋಡಿ, ತುಂಬ ರುಚಿಯಾಗಿ ತುಂಬ ಟೇಸ್ಟಿಯಾಗುತ್ತೆ. ನಿಮಗೆ ನಮ್ಮ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿದಾಗ ಪಕ್ಕದಲ್ಲೇ ಬೆಲ್ ಬಟನ್ ಇರುತ್ತೆ, ಅದನ್ನು ಪ್ರೆಸ್ ಮಾಡಿ. ಪ್ರೆಸ್ ಮಾಡಿದಾಗ ಆನ್ ಅಂತ ನೋಟಿಫಿಕೇಷನ್ ಬರುತ್ತೆ, ಅದನ್ನು ಒಂದು ಟಚ್ ಮಾಡಿ. ದಯವಿಟ್ಟು ನಮ್ಮ ವಿಡಿಯೋಗಳಿಗೆ ಸಪೋರ್ಟ್ ಮಾಡಿ. ನಿಮ್ಮ ಆಶೀರ್ವಾದ, ನಿಮ್ಮ ಸಪೋರ್ಟು ಯಾವಾಗಲೂ ನನ್ನ ಜೊತೆ ಇರಲಿ. ನಾನು ನಿಮ್ಮ ರೇಖಾ. ಥ್ಯಾಂಕ್ ಯು, ಧನ್ಯವಾದಗಳು, ಬಾಯ್.